ಹಾಯ್ ಬೆಂಗಳೂರು ರವಿ ಬೆಳಗೇರಿ ಅವರು ಒಂದು ಪ್ರಸಂಗದಲ್ಲಿ ಬರೆದಂತಹ ಸಣ್ಣ ಕಥೆಗಳು ಬಹಳ ದೊಡ್ಡ ಪರಿಣಾಮ ಬೀರ್ತಿರ್ತಾವ. ನಮ್ಮ ಸಿದ್ದೇಶ್ವರಜ್ಜವರು ಢಾಳಿಸಿದ ದೀಪಗಳು ಅಂತ, ಸಾಂಕೇತಿಕ ಕಥೆಗಳು ಅಂತ ಅದನ್ನ ಮುದ್ರಣಕ್ಕೆ ತಂದಾರ ಅವರ ಶಿಷ್ಯರೆಲ್ಲ. ಅಂತ ಒಂದು ಕಥೆಯನ್ನ ರವಿ ಬೆಳಗೇರಿ ಅವರು ಈ ಕೆಲವೊಂದು ಮಠಾಧೀಶರು, ಗುರುಗಳು, ಶಿಷ್ಯರು ಗುರುಗಳಿಗೆ ತಿರುಗಿ ನಿಲ್ಲುವಂತ ಪ್ರಸಂಗ, ಅವುಗಳನ್ನ ಉದ್ದೇಶಿಸಿ ಅವರು ಕಥೆಯನ್ನ ಹೇಳ್ತಿದ್ರು. ಒಮ್ಮೆ ಹುಲಿ ಅದು ಐ ಆಮ್ ದ ಕಿಂಗ್ ಅಂತ ಅರಣ್ಯದಲ್ಲೆಲ್ಲ ತಿರುಗಾಡ್ತಿರ್ತದೆ. ಎಲ್ಲಾ ಪ್ರಾಣಿಗಳನ್ನು ಕೇಳ್ತದೆ, ಈ ಅರಣ್ಯಕ್ಕೆ ರಾಜ ಯಾರು? ಕೋತಿಗಳಿರ್ತಾವ, ನೀವ ರಾಜ ರೀ. ಒಂದು ಕೆಳಗಡೆ ಮಲ ಇರ್ತಾವ, ಯಾರು ರಾಜ ಅಂತ ಕೇಳ್ತೈತಿ. ಅವಾಗ ಹುಲಿಗೆ ಎಲ್ಲಾ ಮಲಗಳು ಹೇಳ್ತಾವ, ನಾ ಮೊದಲ ಎಲ್ಲ ಹೇಳ್ಬಿಟ್ಟಿ ನಿಮ್ಗೆ, ನೀವ ಕಿಂಗ್ ಅಂತ. ಕರಡಿ ಹತ್ತರ ಹೋಗಿ ಕೇಳ್ತದೆ, ಯಾರು ರಾಜ ಯಾರು ಅರಣ್ಯಕ್ಕೆ? ಕರಡಿಗಳು ಮುಖ ನೋಡ್ಕೊಂಡು ನಕ್ಕೋತ ಹೇಳ್ತಾವ, ನೀವ ರಾಜರ್ರಿ, ನಾವೆಲ್ಲ ನಿಮ್ ಪ್ರಜೆಗಳು. ಹಂಗ ಅದು ಹುಲಿ ಮುಂದುವರೆದು ಹೋಗ್ತದೆ. ಅಲ್ಲೊಂದು ಆನೆ ಆನಂದವಾಗಿ ಮೇಯ್ತಿರ್ತದೆ. ಆ ಆನೆ ಮುಂದೆ ನಿಂತು ಹುಲಿ ಕೇಳ್ತದೆ, ಈ ಅರಣ್ಯಕ್ಕೆ ರಾಜ ಯಾರು? ಈಸ್ ದ ಕಿಂಗ್. ಆವಾಗ ಆನೆ ಹೇಳ್ತದೆ, ನಮ್ಮ ಸ್ವಲ್ಪ ಕಿವಿ ಮಂದಾಗ್ಯಾವು, ವಯಸ್ಸಾಗೈತಿ, ನೀವೇನೋ ಹೇಳಾಕತ್ತೀರಿ, ಮುಂದೆ ಬಂದು ಹೇಳ್ರಿ. ಅವಾಗ ಹುಲಿ ಹೋಗಿ ಸ್ವಲ್ಪ ಮುಂದೆ ಸರಿದು ಹೇಳ್ತೈತಿ, ಕೇಳ್ರಿ, ಇದೊಂದೇ ಸಾರಿ ಹೇಳೋಣ, ನಾವು ಈ ಅರಣ್ಯಕ್ಕೆ ರಾಜ ಯಾರು? ನಮ್ಗೆ ಇನ್ನೂ ಕೇಳಿಸ್ರಿಲ್ರಿ, ತಪ್ಪು ತಿಳ್ಕೊಬೇಡ್ರಿ, ಇನ್ನೂ ಸ್ವಲ್ಪ ಮುಂದೆ ಬರ್ರಿ ಅಂತ. ಆವಾಗ ಸರಿಯಾಗಿ ಕೇಳಿ, ಈ ಅರಣ್ಯಕ್ಕೆ ಯಾರು ರಾಜ? ಹಿಂಗ್ರೆ ಅಂತ ಸೊಂಡಿ ಚಾಚಿ ಆ ಹುಲಿ ಟೊಂಕಕ್ಕೆ ತನ್ನ ಸೊಂಡಿ ಹಿಡಿದು ದೂರ ಚೆಲ್ಲಿ ಬಿಡ್ತದೆ. ಆವಾಗ ಎಪ್ಪೋ ಸತ್ತಿನ ಅಂತ ತಿಳ್ಕೊಂಡು ಆ ಹುಲಿ ಕುಂತು ಎದ್ದು ದಿಟ್ಟಿಸಿ ನೋಡಿ, ಅಲ್ಪ ಉತ್ತರ ಗೊತ್ತಿಲ್ಲ ಅಂತ ಹೇಳ್ಬೇಕು. ಅದು ಹೋಗಿ ಹಿಂಗ್ ಚಿಮ್ಮಿದ್ರೆ ನಾವು ಹೆಂಗ ಏನ್ ಮಾಡ್ಬೇಕು? ನಮ್ಮ ಎಲ್ಲೂ ವೇಟ್ ಮುರಿಬೇಡ, ಏನು ಸುದ್ದಿ. ಇನ್ನೊಮ್ಮೆ ಹಿಂಗ ಉತ್ತರ ಗೊತ್ತಿದ್ರೆ ಗೊತ್ತೈತೆ ಹೇಳಿ, ಇಲ್ಲ ಅಂತ ತಿಳ್ಕೊಂಡು ಅಂತಂದ್ರೆ ಹೇಳಿ ನಾವು ಹೇಳ್ತೀವಿ, ಇಲ್ಪ ನಮ್ಮ ಹೇಳು ಸ್ಟೈಲ ಹಿಂಗದ ಅಂತ ಹೇಳ್ತಿರ್ತೀವಿ. ಹಂಗ ಒಮ್ಮೊಮ್ಮೆ ಪ್ರಸಂಗಾನುಸಾರ ಜನ ಬಹಳ ಬೆಳಿತಿರ್ತಾರ, ಅಂಥವ್ರನ್ನ ತಡಿಬಾರದು. ಅವ್ರ ದೇಹ ದೊಡ್ಡದಿರ್ತದೆ, ಬುದ್ಧಿವಂತಿಕೆ ಇರ್ತದೆ, ಆದ್ರೂ ಬಹಳ ಬುದ್ಧಿವಂತಿಕೆಯಿಂದ ಅವರು ಬೆಳೆದಿರ್ತಾರೆ. ಅವರನ್ನು ಪ್ರಶ್ನೆ ಮಾಡುವುದು ಅಷ್ಟು ಸೂಕ್ತ ಅಲ್ಲ. ಆ ಕಾರಣಕ್ಕಾಗಿ ಇದೊಂದು ದೃಷ್ಟಾಂತ ಕಥೆ.